ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಯಾರಿಗೆ ವೇಟ್ ಮಾಡ್ತಿದ್ಯಾ? ಕಾರ್ ಮೂವ್ ಮಾಡು. ಅವಿ ಸರ್ ಇನ್ನೂ ಬೆಲ್ಟ್ ಹಾಕಿಲ್ಲ ಸರ್. ಸೀಟ್ ಬೆಲ್ಟ್ ಹಾಕೊಳ್ಳಿ. ಸರ್ ಆಫೀಸ್ಗೆ ಅಥವಾ ಹೊಸ ಕಂಪ್ನಿ ಆಗ್ತಿರೋ ಜಾಗಕ್ಕ? ಅಭಿ, ಅಮ್ಮನ ಹೆಸರಲ್ಲಿ ಹೊಸ ಕಂಪ್ನಿ ಆಗ್ತಿದೆಯಲ್ಲ, ಅಲ್ಲಿಗೆ ಹೋಗಕ್ಕೆ ಹೇಳು. ಸರಿ, ರಿಂಗ್ ರೋಡಲ್ಲಿ ಹೋಗ್ಲಾ ಅಥವಾ ಸಿಟಿ ಒಳಗಡೆ ಹೋಗ್ಲಾ? ಅಭಿ ಹೇಗಾದರೂ ಹೋಗಲಿ, ಒಟ್ಟಿನಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋದರೆ ಅಷ್ಟೇ ಸಾಕು. ಅದನ್ನು ಅರ್ಥ ಆಗೋ ಹಾಗೆ ಹೇಳು. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತು. ಇಲ್ಲ, ನಿನಗೆ ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ಸಮಸ್ಯೆನೇ ಇರ್ತಿರಲಿಲ್ಲ. ಸರಿ, ಗಾಡಿ ಮೂವ್ ಮಾಡು. ಪೂರ್ಣಿ, ನಿಂಗೆ ಯಾವುದೋ ಕಾಲ್ ಬರ್ತಾ ಇದೆ, ಅನ್ನೋನ್ ನಂಬರು. ಅಮ್ಮ, ನಾನು ಮಾತಾಡ್ತೀನಿ. ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು ಪೂರ್ಣಿ? ನೀನು ನಾನು ಹೇಳಿದ ಹಾಗೆ ಕೇಳ್ತಿಲ್ಲ. ಇಲ್ಲ, ನನ್ನಿಂದ ಈ ಕೆಲಸ ಆಗಲ್ಲ. ನಾನೇ ನನ್ನ ಗಂಡನ ಜೊತೆ ಜಗಳ ಆಡಬೇಕು ಅಂದ್ರೆ ಹೇಗೆ ಸಾಧ್ಯ? ನನ್ನ ಗಂಡ ಅಂದ್ರೆ ನನಗೆ ಪ್ರಾಣ. ನೀವು ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ಬೇಕಿದ್ರೆ ಪ್ರಾಣ ಬಿಡು ಅಂದ್ರೆ ಬಿಟ್ಬಿಡ್ತೀನಿ. ಆದರೆ ನನ್ನ ಗಂಡನ ಜೊತೆ ಜಗಳ ಮಾತ್ರ ಆಡೋಕ್ಕಾಗಲ್ಲ. ಓ, ಹಾಗ ಪ್ರಾಣ ಬಿಡು ಅಂದ್ರೆ ಬಿಟ್ಬಿಡ್ತೀಯಾ? ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊ. ನೀನ್ ಪ್ರಾಣ ಬಿಡೋದೇನ್ ಬೇಕಾಗಿಲ್ಲ, ಆ ಮನೆ ಬಿಟ್ಟು ಹೊರಟೋದ್ರೆ ಸಾಕು. ಏನು ಹೇಳ್ತಿದ್ದೀರಾ ನೀವು? ನಿನ್ಗೆ ನಿನ್ ಗಂಡನ ಜೊತೆ ಜಗಳ ಆಡಕ್ ಆಗ್ಲಿಲ್ಲ ಅಂದ್ರೆ ನೀನ್ ಆ ಮನೇಲಿ ಇರಬಾರ್ದು. ಆ ಮನೆಯವ್ರ ಕೈಗೂ ಸಿಗ್ಬಾರ್ದು. ದೂರ ಹೊರಟೋಗ್ಬೇಕು. ಇಲ್ಲ ಅಂದ್ರೆ ತುಳಸಿ ಮತ್ತೆ ಮಗು ಪ್ರಾಣ ಹೊರಟೋಗುತ್ತೆ. ಯೋಚನೆ ಮಾಡು. ಹಲೋ, ಪೂರ್ಣಿ ಯಾಕೆ ಹೀಗೆ ನಿಂತಿದ್ದಾಳೆ? ಆ ಕಾಲ್ ಬರ್ತಿದ್ದ ಹಾಗೆ ಯಾಕಷ್ಟು ಭಯ ಪಟ್ಲು? ಏನಾಗ್ತಿರ್ಬೋದು? ಅತ್ತೆ, ಅಂದರೆ ನೀವು ಪೂರ್ಣಿಗೆ? ಹೌದು. ಇಷ್ಟು ದಿನ ನಿನ್ನಿಂದ ಮಾಡೋಕ್ಕಾಗದೇ ಇರೋ ಕೆಲಸನ ಇವತ್ತು ನಾನು ಮಾಡ್ತಿದ್ದೀನಿ. ಅದಕ್ಕೆ ನೀನು ಖುಷಿ ಪಡಬೇಕು. ನೋಡ್ತಾ ಇರು, ಪೂರ್ಣಿ ಮತ್ತು ಅವಿ ಹೇಗೆ ನರಳ್ತಾರೆ ಅಂತ. ಒಬ್ರನ್ನ ಬಿಟ್ಟು ಒಬ್ರು ಇರೋಕ್ಕಾಗಲ್ಲ ಅನ್ನೋ ಹಾಗೆ ಆಡ್ತಾ ಇದ್ರು ಅಲ್ವಾ? ಆದ್ರೆ ಇವತ್ತು ಪೂರ್ಣಿ ಮನೆ ಬಿಟ್ಟು ಹೋಗಬೇಕು. ಹಾಗೆ ಮಾಡಿದ್ದೀನಿ. ಅವಳು ಖಂಡಿತ ನನ್ನ ಮಾತನ್ನು ಕೇಳ್ತಾಳೆ. ಈ ಮನೆ ಬಿಟ್ಟು ಹೋಗೇ ಹೋಗ್ತಾಳೆ. ಅವಳನ್ನು ಕಳ್ಕೊಂಡ ಅವಿ ಹುಚ್ಚ ಆಗ್ತಾನೆ. ಅವಳನ್ನೇ ಪ್ರಪಂಚ ಅಂದ್ಕೊಂಡಿರೋ ಅವಿಗೆ ಅವಳಿಲ್ಲದೆ ಇರೋ ಪ್ರಪಂಚ ಬೇಡ ಅನ್ಸುತ್ತೆ. ಒಂದು ಕಡೆ ಅವಿ, ಇನ್ನೊಂದು ಕಡೆ ಪೂರ್ಣಿ. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೆ ಕಣ್ಣೀರಲ್ಲಿ ಕೈ ತೊಳಿತಾ ಜೀವನ ಕಳಿಬೇಕು. ಹಾಗಾಗತ್ತೆ. ಅತ್ತೆ, ಈ ಕೆಲಸ ನೀವು ಯಾಕೆ ಮಾಡ್ತಿದ್ದೀರಾ? ಯಾಕೆ ಅಂದರೆ ನನಗೆ ನಿನ್ನ ಮೇಲಿರೋ ಪ್ರೀತಿಗೆ. ಅವ್ರು ನಿನಗೆ ಸೀಮಂತದಲ್ಲಿ ಎಷ್ಟು ಅವಮಾನ ಮಾಡಿದ್ರು. ಆ ಪೂರ್ಣಿಯಿಂದಾಗಿ ಎಲ್ಲರ ಮುಂದೆ ಒಂದಲ್ಲ ಒಂದು ರೀತಿಲಿ ನೀನು ತಲೆ ತಗ್ಸೋ ಹಾಗೆ ಆಗ್ತಾನೇ ಇದೆ. ನಿನಗೆ ಅವಮಾನ ಆಗೋದು ಒಂದೇ, ನನಗೆ ಅವಮಾನ ಆಗೋದು ಒಂದೇ. ಈ ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು, ನನ್ನ ಪರವಾಗಿ ನಿಲ್ಲೋಳು ನೀನೊಬ್ಳೆ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ.
ನಿನಗೆ ಖುಷಿ ಸಿಗಬೇಕು. ನಿನಗೆ ಖುಷಿ ಆಗಲಿ ಅಂತಲೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ಆ ಪೂರ್ಣಿ ಮನೆ ಬಿಟ್ಟು ಹೋದ್ಮೇಲೆ ಇದನ್ನೆಲ್ಲ ನಿನಗೆ ಹೇಳಿ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡೆ. ಆದರೆ ಈ ವಿಷಯ ಈ ರೀತಿ ನಿನಗೆ ಗೊತ್ತಾಗೋಯ್ತು ನೋಡು. ನಿಮ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅತ್ತೆ. ಆ ಪೂರ್ಣಿ ನನಗೆ ಅವಮಾನ ಮಾಡ್ತಿರೋದಂತೂ ನಿಜ. ಅದಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳೋ ಬದಲು ನೀವು ನನ್ನ ಪರವಾಗಿ ನಿಂತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನೀವು ಸೂಪರ್ ಅತ್ತೆ. ನನ್ನ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ತುಂಬ ಥ್ಯಾಂಕ್ಸ್ ಅತ್ತೆ. ನಿಮ್ಮ ಬುದ್ಧಿವಂತಿಕೆ ಮುಂದೆ ಯಾರ ಆಟನೂ ನಡೆಯಲ್ಲ ಅನ್ನೋದು ನನಗೆ ಗೊತ್ತಾಯಿತು. ರಿಯಲಿ ಆರ್ ಗ್ರೇಟ್ ಅತ್ತೆ. ಸರ್, ಊಟ ರೆಡಿ ಇದೆ, ಬನ್ನಿ ಊಟ ಮಾಡಿ. ಅಭಿ, ನನ್ಗೆ ಹಸಿವಿಲ್ಲ ಅಂತ ಹೇಳು. ಸರ್, ನನ್ನ ಮೇಲಿನ ಕೋಪಕ್ಕೆ ಊಟದ ಮೇಲೆ ತೋರ್ಸೋದು ತಪ್ಪಲ್ವಾ? ಪ್ಲೀಸ್ ಸರ್, ಬನ್ನಿ ಊಟ ಮಾಡಿ. ಬೇಡ ಅಂತ ಹೇಳಿದ್ನಲ್ಲ ಅಭಿ. ಇದೊಳ್ಳೆ ಕತೆ ಆಯಿತು ಬ್ರೋ. ಗಂಡ ಹೆಂಡತಿರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಅಣ್ಣಂದಿರ ಜಗಳದಲ್ಲಿ ತಮ್ಮ ಹಸ್ಕೊಂಡಿರ್ಬೇಕಾ? ಸರಿ ಬಿಡ, ಆಯಿತು. ನಿನಗೂ ಊಟ ಬೇಡ, ನನಗೂ ಊಟ ಬೇಡ. ಸರ್, ಮತ್ತೆ ಹಸ್ಕೊಂಡಿರೋಂಥದ್ದು ಏನಿದೆ? ನೀವಾಗಲೇ ಊಟ ಬಿಟ್ಟು ವ್ರತ ಮಾಡಿದ್ದಕ್ಕೆ ಪ್ರತಿಫಲನೂ ಸಿಕ್ಕಾಯ್ತು, ನನಗೆ ಬೇಲು ಸಿಕ್ಕಾಯ್ತು. ಈಗ ಮತ್ತೆ ಊಟ ಬಿಡೋದ್ರಲ್ಲಿ ಏನಿದೆ ಸರ್? ಅಭಿ, ಯಾಕೆ ಅಂತ ಅವ್ನು ಗೊತ್ತಿಲ್ವಾ ಕೇಳು. ನನಗೆ ಊಟ ಬೇಡ ಅಂದರೆ ಬೇಡ. ಅಷ್ಟೇ ಕತೆ. ಹೊಟ್ಟೆ ಹಸುವಾಗಿದ್ರು, ಊಟ ರೆಡಿ ಇದ್ರು ಊಟ ಮಾಡೋಕ್ಕಾಗಲ್ಲ. ಅಣ್ಣನ ಮುನ್ಸಿಗೆ ಹೊಟ್ಟೆ ಹಸು ಗೊತ್ತಾಗಲ್ಲ. ಈಗ ನಿನಗೆ ಹಸ್ಕೊಂಡಿರೋ ಅಂತ ಯಾರು ಹೇಳಿದ್ದು? ಹೋಗಿ ಊಟ ಮಾಡು. ನಾನು ಊಟ ಮಾಡ್ತೀನೋ ಬಿಡ್ತೀನೋ ಅದನ್ನ ನಿನಗೆ ಯಾಕೆ? ಹಸುವಾಗ್ತಿದೆ ಅಂತಿದ್ಯಾ, ಊಟ ಮಾಡೋಕ್ಕೇನು? ಅದನ್ನ ನೀನು ನನಗೆ ಹೇಳಬೇಕಾಗಿಲ್ಲ. ನಿನ್ನ ಹತ್ರ ಹೇಳಿಸ್ಕೊಂಡು ನಾನೇನು ಊಟ ಮಾಡಬೇಕಾಗಿಲ್ಲ. ನಮ್ಮ ಅಣ್ಣನ ಮೇಲೆ ನನಗೆ ಪ್ರೀತಿ ಇದೆ. ಅಣ್ಣನೇ ಊಟ ಬೇಡ ಅಂದರೆ ನಾನು ಹೇಗೆ ಊಟ ಮಾಡಲಿ? ರವಿ ಸರ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ? ಅವ್ರ ಈ ರೀತಿ ಹಠ ಮಾಡಿದ್ದನ್ನು ನಾನು ನೋಡೇ ಇಲ್ಲ. ಈಗ ನಾನು ಅವ್ರನ್ನ ಅಣ್ಣ ಅಂತ ಕರೀಲೇಬೇಕಾ? ನನ್ನ ಮನಸ್ಸಲ್ಲಿ ನಿಮಗೆ ಯಾವತ್ತು ಅಣ್ಣನ ಸ್ಥಾನ ಕೊಟ್ಟಾಗಿದೆ ಅಣ್ಣ. ಈಗ ಬಾಯಿ ಬಿಟ್ಟು ಕರಿಬೇಕು ಅಷ್ಟೇ. ಈ ಬಾತ್ರೂಮಲ್ಲಿ ಹೇಗೆ ಸ್ನಾನ ಮಾಡೋದು? ಯಾರಾದರೂ ಬಂದರೆ? ಯಾಕೆ ಯೋಚನೆ ಮಾಡ್ತಾ ಇದ್ದೀಯ ಮಗು? ನಿನ್ನ ಪಾಡಿಗೆ ನೀನು ಸ್ನಾನಕ್ಕೆ ಹೋಗು. ಶ್ರೀ ಗೌರಿ ಸ್ನಾನಕ್ಕೆ ಹೋದಾಗ ಗಣೇಶ ಕಾವಲು ಕಾಯ್ತಾ ಇರಲಿಲ್ವಾ? ಹಾಗೆ ಈ ದತ್ತ ನಿನ್ನ ಕಾವಲು ಕಾಯ್ತೀನಿ. ಓಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.